ದೇವಿಕನ ಏಜ್ ಏನು ಮತ್ತು ಯಾಕೆ ಇಷ್ಟು ಸಣ್ಣ ಏಜಲ್ಲಿ ಮದುವೆ ಆಗ್ತಿದ್ದಾಳೆ? ನಿನಗಿಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ನಂದೊಂದು ಕ್ವಶನ್, ದೇವಿಕನ ಮದುವೆ ಆಯ್ತು, ವರ್ಷನ ಮದುವೆ ಯಾವಾಗ? ಈ ಹುಡುಗ ಏನು ಮಾಡುದು? ಹುಡುಗ ನಿನ್ನೆ ತನಕ ಎಲ್ಲಿ ಅಡಗಿ ಇದ್ದು ನಿನ್ನ ಕಣ್ಣ ಹೊಳಪು. ನಿಮಗೆ ಈ ನೆಕ್ಸ್ಟ್ ಲಾಗ್ ಇದ್ದು ಪಾರ್ಟ್ 2 ವಿಡಿಯೋ ಬರುತ್ತೆ 11. ಬೆಳಿಗ್ಗೆ ಒಂದು ಸಂಜೆ ಒಂದು. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಹೇಳಿದ ಇದೊಂದು ಆನ್ ಸ್ಪಾಟ್ ವಿಡಿಯೋ ಮಾಡ್ತಾ ಇದ್ದೀವಿ, ಫ್ರೆಶ್ ಆಗಿ ವಿಡಿಯೋ ಮಾಡ್ತಿರೋದು. ನಾವು ಬೆಂಗಳೂರಲ್ಲಿದ್ದೀವಿ. ನೀವು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದಾಗ ಏನು ರಿಚ್ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿರ್ಬೋದು. ಈ ಒಂದು ಪ್ಲೇಸ್ ಕ್ರೆಡಿಟ್ ಹೋಗಬೇಕಾಗಿರೋದು ಫಾರಮ್ ನೆಸ್ಟ್ ಹೋಮ್ ಸ್ಟೇಗೆ. ನಾವು ಬೆಂಗಳೂರಲ್ಲಿ ಇಲ್ಲೇ ಬಂದು ಸ್ಟೇ ಆಗಿದ್ದೀವಿ. ಇದರದ್ದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ನೀವು ನೋಡ್ಬೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವೆಲ್ಲರೂ ಕಾಯ್ತಿರ್ಬೋದು ಎಂಗೇಜ್ಮೆಂಟ್ ವ್ಲಾಗ್ ಪಾರ್ಟ್ 2 ಅಂತ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನಮಗೆ ಎಡಿಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಕೆಲವೊಂದಷ್ಟು ನಾನು ಬೆಂಗಳೂರಿಗೆ ಜರ್ನಿ ಮಾಡಿದೆ. ನನ್ನ ಜೋಡಿ ನಂಬರ್ 1 ಮತ್ತೆ ಶೂಟ್ ಇತ್ತು. ಸೊ ಹಾಗಾಗಿ ನಾವು ಅಮ್ಮ, ಇವಳು, ನಾನು, ದೇವಿಕಾ, ವರ್ಷ ಮತ್ತು ಪ್ರಸಿದ್ಧಿ ಮಲಗಿದ್ದಾಳೆ. ಹಾಗಾಗಿ ನಾವು ಬಂದಿದ್ದೀವಿ. ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂದರೆ, ನಾನು ಬೇರೆ ಲಾಗ್ ರೆಡಿ ಇದೆ, ಅದನ್ನು ಹಾಕೋಣ ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬೈತೀರಿ. ಯಾಕಂದರೆ ಎಂಗೇಜ್ಮೆಂಟ್ ಲಾಗ್ ಪಾರ್ಟ್ 2 ಇಲ್ಲ. ಈಗ ಏನಕ್ಕೆ ಅಂದರೆ, ಈಗ ಒಂದು ಸಮಾಧಾನ ಆಗ್ಬೋದು ನಿಮಗೆ. ಏನಂದರೆ, ಒಂದಷ್ಟು ಕ್ವಶನ್ಸ್ ಕೇಳಿದ್ದೀರಿ. ಯಾವುದರಲ್ಲಿ? ಕಮೆಂಟ್ಸಲ್ಲಿ ಏನೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನು ನಾವು ದೇವಿಕನ ಹತ್ರ ಕೇಳೋಣ. ದೇವಿಕನ ಅದನ್ನು ಕ್ಲಿಯರ್ ಮಾಡ್ತಾಳೆ. ಏನು ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಹುಡುಗ ಏನು ಮಾಡೋದು, ಹುಡುಗ ಎಲ್ಲಿ ಅವನು, ದೇವಿಕನ ಏಜ್ ಏನು ಅದೆಲ್ಲ ಹೇಳ್ತೀಯ ನೀನು? ಇಷ್ಟೆಲ್ಲ ಕ್ವಶನ್ಸ್ ಇದೆ. ಅದಕ್ಕೆಲ್ಲ ನಮ್ಮ ದೇವಿಕಾ ಆನ್ಸರ್ ಮಾಡ್ತಾಳಾ ಇಲ್ವಾ ಅನ್ನೋದನ್ನ ಈ ಬ್ಲಾಗ್ ಎಂಡ್ ತನಕ ನೋಡಿ. ಏನೆಲ್ಲ ಕ್ವಶನ್ ಬರುತ್ತೆ, ಏನೇನು ಆನ್ಸರ್ ಮಾಡ್ತಾಳೆ ಅಂತ. ಈಗ ಇಷ್ಟು ಜನರ ಮೈಕನ್ನು ನಾನು ದೇವಿಕಾ ಅವ್ರಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರಜ್ಞಾ ಅವರೇ. ಪ್ರಜ್ಞಾ ಅತ್ತಿಗೆ. ಈಗ ಇಷ್ಟು ಜನರು ಇದರ ಮಧ್ಯೆ ವರ್ಷ ಏನು ಮಾಡ್ತಾಳೆ, ಅಮ್ಮ ಏನು ಮಾಡ್ತಾರೆ ಅನ್ನೋದೊಂದು ನಿಮಗೊಂದು ಡೌಟ್ ಇರ್ಬೋದು. ಅವರು ಇಲ್ಲ, ನೀನೊಂದು ಈಗ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ಯಲ್ಲ, ಅವ್ರೇನು ಮಾಡ್ತಾರೆ ಅನ್ನೋದಕ್ಕೆ ನೋಡಿ. ಡ್ಯಾನ್ಸ್ ಉಂಟಾ ಮಿಡ್ಲಲ್ಲಿ? ಓಕೆ, ಫಸ್ಟ್ ಕ್ವಶನ್ ಕಾಮನ್ ಆಗಿ ಎಲ್ಲರೂ ಕೇಳಿರೋದು, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಮೈಕ್ ಕೊಟ್ಟು ಅದನ್ನು ಹೇಳು. ನಮ್ದು ಅರೇಂಜ್ಡ್, ಪಕ್ಕ ಅರೇಂಜ್ ಮ್ಯಾರೇಜ್, ಪ್ಯೂರ್ ಅರೇಂಜ್ ಮ್ಯಾರೇಜ್. ಯಾಕಂದರೆ ನಾನು ಇದಕ್ಕೆ ಸಾಕ್ಷಿ. ನಮ್ಮದು ಪಕ್ಕ ಅರೇಂಜ್ ಮ್ಯಾರೇಜ್. ಆದರೆ ಮುಂಚೆ ಗುರ್ತಾಯಿತು ನಮಗೆ, ಹಾಯ್ ಬಾಯ್ ಅಷ್ಟೇ ಮಾತಾಡ್ತಿದ್ವಿ. ಮತ್ತು ಅದು ಬಿಟ್ಟು ಬೇರೆ ಅರೇಂಜ್ ಮ್ಯಾರೇಜ್ ಸಂಬಂಧದಲ್ಲಿ ನಮಗೆ ಅವರು ಫ್ಯಾಮಿಲಿ ಪರಿಚಯ ಇತ್ತು, ಇವಳ ಅಮ್ಮನ ಫ್ಯಾಮಿಲಿಗೆ. ಹಾಗಾಗಿ ಅಮ್ಮನ ಫ್ಯಾಮಿಲಿಯಿಂದ ಪರಿಚಯ ಇತ್ತು. ಬಟ್ ರಿಲೇಟಿವ್ ನಾವು ಅವರ ಫ್ಯಾಮಿಲಿ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನೋಡಿದ್ದೀವಿ. ಇವರದ್ದು ಶಿವ ಅವರ ಮದುವೆಗೆಲ್ಲ ಬಂದಾಗೆಲ್ಲ ನೋಡಿದ್ವಲ್ಲ. ಹಾಗಾಗಿ ಅವ್ರದ್ದು ಇನ್ನೂ ಖುಷಿ ಕೊಡೋ ವಿಚಾರ ಏನಂದರೆ, ಇವಳು ಮದುವೆ ಆಗಿ ಹೋಗ್ತಿರೋ ಮನೆ ಕೂಡ ಜಾಯಿಂಟ್ ಫ್ಯಾಮಿಲಿ. ಇವಳಿಗೆ ಇಷ್ಟ ಇದ್ದದ್ದು ಜಾಯಿಂಟ್ ಫ್ಯಾಮಿಲಿ. ಇವಳು ಯಾವಾಗಲೂ ಹೇಳ್ತಿದ್ಲು, ಅತ್ತಿಗೆ ಎಲ್ಲ ಈ ಮನೆಗೆ ಬರೋ ಅತ್ತಿಗೆ ಅವರಿಗೆಲ್ಲ ಎಷ್ಟು ಖುಷಿ, ಎಷ್ಟು ಚಂದ ಅವರಿಗೆ ಜಾಯಿಂಟ್ ಫ್ಯಾಮಿಲಿ ಸಿಕ್ಕಿದೆ ಅಂತ ಯಾವಾಗಲೂ ಹೇಳ್ತಿದ್ಲು. ಒಂದು ಇಂಥ ಜಾಯಿಂಟ್ ಫ್ಯಾಮಿಲಿ ಸಿಗ್ಲಿಕ್ಕಿಲ್ಲ ಅಂತ ಅವಳು. ಹಾಗೆ ಈಗ ಜಸ್ಟ್ ನೋಡಿ, ಈಗ ನಾವೊಂದು ಮನುಷ್ಯರು ಒಂದು 60-50 ಇಯರ್ಸ್, 60 ಅಂತ ತಿಳ್ಕೊಳ್ಳೋ, 60 ಇಯರ್ ಲೈಫ್ ಸ್ಪ್ಯಾನ್ ಅಂತ. ಅದ್ರಲ್ಲಿ ನಾವು ಜಸ್ಟ್ 24 ವರ್ಷ ನಮ್ಮ ಫ್ಯಾಮಿಲಿಯಲ್ಲಿ ಇರ್ತೇವೆ, ಮತ್ತೆ ಎಲ್ಲ ವರ್ಷ ಗಂಡನ ಮನೇಲಿರಬೇಕು. ಅದನ್ನು ನಾನು ಹೇಳ್ತಾ ಇದ್ದೆ. ಎಲ್ಲ ಒಂದು ಫನ್ ಮಿಸ್ ಆಗ್ಬೋದು. ನಮ್ಮ ಕುಟುಂಬದ ಜೊತೆಗಿದ್ದ ಎಲ್ಲ ಒಟ್ಟಿಗೆ ಇದ್ದದ್ದು ಅವಳಿಗೊಂದು ಬೇಜಾರು ಹೋಗೋದಕ್ಕೆ, ಅಲ್ಲಿ ಹೇಗಿರುತ್ತೆ ಏನು ಅನ್ನೋ ರೀತಿ. ಬಟ್ ನೋಡು, ದೇವರು ಮತ್ತು ಅಜ್ಜಿ ಆಶೀರ್ವಾದ ಏನು, ನಿಂಗೆ ಇಲ್ಲಿರೋ ಮನೆ ಕೂಡ ಜಾಯಿಂಟ್ ಫ್ಯಾಮಿಲಿ, ಹೋಗೋ ಮನೆ ಕೂಡ ಜಾಯಿಂಟ್ ಫ್ಯಾಮಿಲಿ. ಯಾರಿಗೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಅದ್ರಲ್ಲಿ ನೀನು ಅದೃಷ್ಟ ಮಾಡಿದ್ದಿ. ಆಮೇಲೆ
ಅವರ ಫ್ಯಾಮಿಲಿ ಹೇಗೆ ಅಂದರೆ ಎಷ್ಟು ಫನ್ ಅಂದರೆ ನಮಗಿಂತ ಡಬಲ್ ಇದ್ದಾರೆ ಅವರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನಾವಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು, ಒಂದು ಒಳ್ಳೆ ಫ್ಯಾಮಿಲಿಗೆ ನಮ್ಮ ಮನೆಯ ಹುಡುಗಿಯನ್ನು ಕಳಿಸ್ತಿದ್ದೀವಿ ಅಂತ. ಇದು ಯಾವುದೇ ಒಂದು ಲವ್ ಮ್ಯಾರೇಜ್ ಅಲ್ಲ. ಇವಳು ಒಂದು ಕಡೆ ಎಲ್ಲ ಹೇಳ್ತಾಳೆ, ಅಂದರೆ ಇವಳಿಗೆ ಯಾಕೆ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಇಬ್ಬರು ಅನ್ನೋ ಥರ ಕೇಳಿದಾಗ ಅದಕ್ಕೆ ಆನ್ಸರ್ ಅವಳೇ ಹೇಳ್ತಾಳೆ. ಯಾಕೆ ಅದೇ ಮುಂಚೆ ಗುರ್ತಾಯಿತ್ತು, ಮತ್ತು ಅಲ್ಲಿ ಒಂದು ಕಮೆಂಟ್ಸ್ ಇತ್ತು, ನಮ್ಮದು ಕಲರ್ ಮ್ಯಾಚಿಂಗ್ ಇತ್ತು. ಯಾಕಂದರೆ ನಾನು ಫಸ್ಟಿಗೆ ನಂದು ಸಾರಿ ತಗೊಂಡಿದ್ದೆ, ಅದಕ್ಕೆ ಅದೇ ಕಲರ್ದು ಮ್ಯಾಚಿಂಗ್ ಶರ್ಟ್ ತೊಗೊಂಡ್ರು ಅವರು ಅಷ್ಟೇ. ಮತ್ತು ಅದರ ನಂತರ ಅದನ್ನೇ ಇಟ್ಕೊಂಡು ಲವ್ ಮ್ಯಾರೇಜ್ ಅಂತ, ಲವ್ ಮ್ಯಾರೇಜ್ ಅಲ್ಲ ಅಷ್ಟೇ ಅದಂತ. ನಿಮ್ಮ ಆನ್ಸರನ್ನು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳಿ, ಯಾಕಂದರೆ ಈಗ ಹೇಳ್ಬೇಕಲ್ಲ ಅಂತ, ಈಗ ಹಾಕ್ಬೇಕಲ್ಲ ವಿಡಿಯೋ. ದೇವಿಕಾನ ಏಜ್ ಏನು ಮತ್ತು ಯಾಕೆ ಇಷ್ಟು ಸಣ್ಣ ಏಜಲ್ಲಿ ಮದುವೆ ಆಗ್ತಿದ್ದಾರೆ? ಒಂದು ಕಾಮೆಂಟ್ ಉಂಟು, ಈ ವಿಡಿಯೋನೆಲ್ಲರೂ ನೋಡ್ತಾರ ನಾನು ಚೂಡಿದಾರ ಹಾಕಿದ್ದೀನಿ ಅಲ್ಲ ಆಗಾಗೋದು ಅಷ್ಟೇ ನೋಡಿ, ಎಂತ ಚೂಡಿದಾರ ಕ್ಲಾರಿಟಿ ಕೊಡ್ತೇನೆ. ನಾನೀಗ ಶೂಟ್ ಮುಗಿಸಿ ಬಂದದ್ದು, ಅದಕ್ಕೆ ನಾನು ಸಾರಿಯಲ್ಲಿದ್ದೇನೆ, ಇಲ್ಲ ನಾನು ಸಹ ಹೀಗೆ ಇದ್ದೆ. ಓಕೆ, ಏಜ್ ಏನು? ಒಂದೊಂದು ಬಂದು ಇಲ್ಲ ಇಲ್ಲ ತೆಗಿ, ನಾನು ಹೇಳ್ತೆ. ಕೇಳ್ತಿದ್ರಲ್ಲ ವರ್ಷ ಏನು ಮಾಡೋದು, ವರ್ಷ ಏನು ಮಾಡೋದು, ವರ್ಷ ಬಂದರೆ ಮನೆ ಯಾರಾದ್ರೂ ಬಂದರೆ ಬಾಗಿಲು ತೆಗಿಯೋದು, ಅದಕ್ಕೆ ವರ್ಷ ಇದ್ದಾಳೆ. ಮನೋನ್ ಸಾರಿ, ಇದೊಂದು ಮುಗಿಸಿಬಿಡ್ತೀನಿ. ಎಲ್ಲ ಕೇಳೋ ಪ್ರಶ್ನೆ, ದೇವಿಕನ ಏಜ್ ಏನು ಮತ್ತು ಯಾಕೆ ಇಷ್ಟು ಸಣ್ಣ ಏಜಲ್ಲಿ ಮದುವೆ ಆಗ್ತಿದ್ದಾಳೆ? ಐ ಡೋಂಟ್ ಥಿಂಕ್ 24 ತುಂಬ ಸಣ್ಣದ ಏಜ್ ಅಲ್ಲ. ಆ್ಯಕ್ಚುಲಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಕ್ಕನವರನ್ನೆಲ್ಲ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಲೇಟ್ ಮದುವೆ ಆಗುದು. ಅಲ್ಲ ಅಕ್ಕ ಅಂದರೆ ದೊಡ್ಡಪ್ಪನ ಮಕ್ಕಳನ್ನೆಲ್ಲ ಕಂಪೇರ್ ಮಾಡಿದ್ರೆ ನಾನು ಲೇಟ್ ಆಗುದು ನಮ್ಮ ಮನೆಯಲ್ಲಿ. ಸಮ್ಮರ್ ಸೌಮ್ಯ ಯಾವಾಗ 18 ವರ್ಷ ಆದ ಕೂಡಲೇ ಕಳಿಸಿದ್ದೇವೆ. ಎಷ್ಟು? 22. 22ರಲ್ಲಿ ಸೌಮ್ಯ, ನಿಮ್ಮ ಸೌಮ್ಯ ಮದುವೆ ಆಗಿದ್ದಾಳೆ. ಮದುವೆ ಆಗುವಾಗ 24. ದೊಡ್ಡ ಅಕ್ಕ ಅಮ್ಮಿ ಅಕ್ಕ 19 ವರ್ಷದಲ್ಲಿ ಮದುವೆ ಆಗಿದ್ಲು ಅವಾಗ. ಹೌದು. ಸೊ ಈಗ ನಂಗೆ 24 ವರ್ಷ ಎಷ್ಟು? ಅಲ್ಲ ನಂದು ಓದಿ ಆಗಲಿಲ್ಲ ಮತ್ತೆ. ಈಗ ನಮ್ಮ ಕಮೆಂಟಲ್ಲಿ ನೋಡಿ, ಇವರೊಬ್ರು ಹೇಳಿದ್ದಾರೆ, ಏನು ಡೈರೆಕ್ಟ್ ಎಂಗೇಜ್ಮೆಂಟ್ ತೋರಿಸಿದ್ರಿ, ಹುಡುಗ ಹುಡುಗಿ ನೋಡೋ ಶಾಸ್ತ್ರ ಎಲ್ಲ ಯಾಕಿಲ್ಲ ಅಂತ. ಯಾಕೆ ಇಲ್ಲ ಅಂತ ನಾನು ಹೇಳ್ತೇನೆ, ಅವರು ಪರಿಚಯ ಇತ್ತಲ್ಲ, ಫ್ಯಾಮಿಲಿಯಿಂದ ಆದದ್ದಲ್ಲ, ಆಲ್ರೆಡಿ ನೋಡಿದ್ರು, ಹಾಗೆ ಅವ್ರಿಗೆ ಓಕೆ ಆಗಿದೆ, ಇವರಿಗೆ ಓಕೆ ಆಗಿದೆ, ಡೈರೆಕ್ಟ್ ಎಂಗೇಜ್ಮೆಂಟಿಗೆ ಬಂದರು. ಅದು ಕೂಡ ಎಂಗೇಜ್ಮೆಂಟ್ ಆಗಬೇಕಾದ್ರೆ ನಾನೊಂದು ಹೇಳಿದೆ, ಇದು ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡ್ತಿರೋ ಎಂಗೇಜ್ಮೆಂಟ್ ಅಂತ. ಯಾಕೆ ಅಂದರೆ ಇದು ಇದ್ದದ್ದೇ ಹುಡುಗಿ ನೋಡೋ ಶಾಸ್ತ್ರ ಅಂತ. ಊಟಕ್ಕೆ ಬರೋದು ಅವರು ಬಂದು ಹೋಗೋದು, ಬರೋದಂದ್ರೆ ಫಿಕ್ಸ್ ಆಗುದಂತ ಅರ್ಥ. ಹಾಗೆ ಊಟಕ್ಕೆ ಬರೋದಂತ ಇದರಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡಿ ಅದು ಲಾಸ್ಟಿಗೆ ಏನಾಯ್ತು ಅಂದರೆ ಜನ ಇನ್ನೊಬ್ಬರನ್ನು ಕರೆಯೋ, ಇನ್ನು ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ನ ಕರೆಯೋಣ ಅನ್ನೋ ಥರ ಆಗಿ ಇಷ್ಟು ಮೆಂಬರ್ಸ್ ಬಂದರು. ಆಮೇಲೆ ನಾವು ಕೂಡ ಎಲ್ಲರೂ ಸಹ ಕರೀಲಿಲ್ಲ ಎಂಗೇಜ್ಮೆಂಟ್ ಅಲ್ಲಿ, ಇನ್ನೂ ತುಂಬಾ ಜನ ಇದ್ರು ಕರಿಬೇಕು ಅಂತ. ಇದು ಚಿಕ್ಕದ ಅಂದರೆ ಸಡನ್ ಆಗಿ ಪ್ಲ್ಯಾನ್ ಆಗಿ ಇಷ್ಟೇ ಸಣ್ಣದಲ್ಲ. ಆಮೇಲೆ ಅವ್ರಿಗೂ ಕೂಡ ನಮಗೆ ಹೇಳಕ್ಕಾಗಲಿಲ್ಲ. ಒಬ್ರು ನೋಡು, ಪ್ರೀತಿ ಜೆ ಅನ್ನೋರು ಎಷ್ಟು ಚಂದ ಮೆಸೇಜ್ ಮಾಡಿ, ಎಷ್ಟು ದೊಡ್ಡ ಮೆಸೇಜ್. ಹ್ಯಾಪಿ ಬರ್ತ್ಡೇ ದೇವಿಕಾ, ವಿತ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್, ಟ್ರೂ ಯುವರ್ ನೇಮ್, ಯು ಆರ್ ಲೈಕ್ ದೇವಿಕಾ, ಬ್ಯೂಟಿಫುಲ್, ಆಲ್ವೇಸ್ ಸ್ಮೈಲಿಂಗ್, talking to others, fun loving and good at heart. All sisters are natural beauty like what Pinky said. I wish I had daughter-in-law like you. God bless you for your future life. I have not seen a big family like yours. Finally the wait is over. Nice pair. ಥ್ಯಾಂಕ್ ಯು ಪ್ರೀತಿ ಅವರೇ. ಅಣ್ಣ ಪಾರ್ಟ್ 2 ಯಾವಾಗ? ಪಾರ್ಟ್ 2 ನಾಳೆ ಬರುತ್ತೆ. ಪಾರ್ಟ್ 2 ನೆಕ್ಸ್ಟ್ ಮದುವೆ ಸಮಯಕ್ಕೆ ಬರುವ ಸಾಧ್ಯತೆ ಇದೆ. ಖಂಡಿತ ಇಲ್ಲ, ನಾಳೆ ಬರುತ್ತೆ. ಸ್ವೀಟ್ ಫ್ಯಾಮಿಲಿ ಸರ್, ತುಂಬ ಇಷ್ಟ ಆಯಿತು ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ನಂದೊಂದು ಕ್ವಶನ್, ದೇವಕನ ಮದುವೆ ಆಯ್ತು, ವರ್ಷನ ಮದುವೆ ಯಾವಾಗ? ಸೂನ್ ಎಂತ ಸೂನ್? ನಂಗೆ ಮತ್ತೆ ಶ್ರಾವಣದಲ್ಲಿ ಆಗ್ತಾಳೆ ಫಸ್ಟ್. ನೋಡಿ, ನಿಂಗೆ ಒಬ್ರು ಹೇಳಿದ್ದಾರೆ ಅನುಷಾ ಅಂತ.
ಕಂಗ್ರ್ಯಾಚುಲೇಷನ್, ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ದೇವಿಕಾ. ಎಲ್ಲ ಸಿಂಗರ್ ಕೂಡ ಹೌದು, ಆರ್ಟಿಸ್ಟ್ ಕೂಡ ಹೌದು, ಡ್ಯಾನ್ಸ್ ಕೂಡ ಹೌದು, ಕ್ರಾಫ್ಟಿಸ್ಟ್, ಮೆಹಂದಿ ಆರ್ಟಿಸ್ಟ್, ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಅಟ್ ನನ್ ಅಂತೆಲ್ಲ ಹಾಗೆ ಎಲ್ಲ ಗೊತ್ತುಂಟು. ಆದ್ರೆ ಯಾವ್ದ್ರಲ್ಲಿ ಮಾಸ್ಟರ್ ಅಂತಲ್ಲ, ಅಷ್ಟೇ ಚೂರು ಗೊತ್ತಿರೋದು. ಅದಕ್ಕೆ ಇನ್ನೊಂದು ವರ್ಡ್ ಮಲ್ಟಿ ಟ್ಯಾಲೆಂಟೆಡ್. ಇಂಟ್ರೆಸ್ಟಿಂಗ್ ಕಮೆಂಟ್ ಓದ್ತಾ ಇದ್ದೀವಿ. ಹಾ, ಈ ಹುಡುಗ ಏನ್ ಮಾಡುದು? ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್. ಸನೀತ್ ಅವ್ರ ಬಗ್ಗೆ ನೀನೆಂತ ಕರೆಯುದು? ಹುಡುಗನ ಹೆಸರು ಏನು ಕರೀತಿ? ಹುಡುಗನ ಹೆಸರು ಸನೀತ್. ಹೆಸರು ಹೇಳ್ಬಾರ್ದು, ಹೀಗೆ ಗಂಡನದ ಹೆಸರು ಹೇಳ್ಬಾರ್ದು. ಅವರಾಗಿ ಅರ್ಧಂಬರ್ಧದಲ್ಲಿ ಸನೀತ್. ವೇಂದ್ರ, ರಾಘವ, ವೇಂದ್ರ ಬೇರೆ. ದೇವಿಕಾ ಅವರು ಎಷ್ಟು ಹೊತ್ತು ಪುಂಡಿ ಬೇಯಿಸುತ್ತಾರೆ? ಓದುದಾಯ್ತಾ? ಇಡೀ ದಿನ ಪುಂಡಿ ಬೇಯಿಸೋದಂದ್ರೆ ಮಾತಾಡೋದಾಯ್ತಾ? ಅದು ಪುಂಡಿ ಕರಂಚಿ ಹೋಗಿರ್ತದೆ. ಇಲ್ಲ, ನಾವು ಆದರೆ ಮೊದಲಲ್ಲ, ಈಗ ಎಂಗೇಜ್ಮೆಂಟ್ ಆದ ನಂತರ ಜಾಸ್ತಿ ಪುಂಡಿ ಬೇಯಿಸ್ತಾಳೆ, ಫ್ಯೂಚರ್ ಮಾತಾಡೋದಂತೆ. ಕೇಳಿದ್ದು ಇಲ್ಲ ಹಾಗೆಂತೆಲ್ಲ. ಅದಕ್ಕೆ ಅತ್ತೆ ಆನ್ಸರ್ ಹೇಳ್ತಾರೆ. ಅತ್ತೆ ಅವಳು ಎಷ್ಟು ಪುಂಡಿ ಬೇಯಿಸ್ತಾಳೆ? ಅವಳು ತುಂಬ ಬೇಯಿಸ್ತಾ ಇದ್ದಾಳೆ ಈಗ. ಅವರು ಯಾವಾಗ ನಾನು ಕಾಲ್ ಮಾಡುವಾಗ ಅವ್ರು ಮಲಗಿರ್ತಾರ. ಹೌದು, ನಾನು ನೋಡ್ತಾ ಇರ್ತೇನೆ ಯಾವಾಗ ಅಲ್ಲೇ ಅಂಗಳದಲ್ಲಿ, ಮತ್ತೆ ಈಚೆ ಈ ಸೈಡಲ್ಲೆಲ್ಲ, ಆ ಸೈಡ್ ಗುಡ್ಡೆಗೆಲ್ಲ ಗುಡ್ಡೆಗೆಲ್ಲ ಸುಮ್ಮನೆ ನೋಡ್ತಾ ಇರ್ತೇನೆ ನಾನು. ವಿತ್ ಪರ್ಮಿಷನ್ ಅವ್ಳು ಪುಂಡಿ ಬೇಯಿಸೋದಾಯ್ತಾ? ಇನ್ನೊಂದು ಪ್ರಶ್ನೆ, ಮದುವೆ ಯಾವಾಗ? ಮದುವೆ ತುಂಬಾ ಲೇಟ್. ಯಾಕೆ? ಅಂದ್ರೆ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಆಗ ಎಷ್ಟು ಪುಂಡಿ ಆಗ್ಬೋದು? ಮಸ್ಕತ್ತಲ್ಲಿ ಇರೋದು. ಸೊ ಅವರು ಆಗಷ್ಟು ಪುಂಡಿ ಆಗ್ಬೋದು. ಪುಂಡಿ ಬೇಯ್ತನಲ್ಲಪ್ಪ, ತುಂಬ ಸಮಯ ಉಂಟಲ್ಲ. ಅವಳಿಗೆ ಅವಳದು ಅರೇಂಜ್ ಮ್ಯಾರೇಜ್ ಅಲ್ಲ, ಅವಳಿಗೆ ಲವ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಉಂಟಂತೆ. ಲವ್ ಮ್ಯಾರೇಜ್ ಅಂದ್ರೆ ಹೇಗಿರ್ತದೆ ಅಂತ, ಅದಕ್ಕೆ ಅವಳು 1 ವರ್ಷ ಲವ್ ಮಾಡ್ತಾಳಂತೆ. ನಿನ್ನ ಮದುವೆ ಹೇಗಾಗ್ಬೇಕಂತ ನಿಂಗೆ ಡ್ರೀಮ್ ಇದೆಯಾ? ಅದು ಇದೆಯಲ್ಲ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲ್ಲಿ, ಅವಳು ನಾನು ಬರುವಾಗ ನಾವಿಲ್ಲೆಲ್ಲ ಎಂತ ಗರಿಬಿಚ್ಚಿ ಕೂತ್ಕೊಂಡು ನಂಗೆ ಅಷ್ಟೆಲ್ಲ ನೋಡ್ಲಿಕ್ಕೆ ಪುಸ್ತಕ ಇರ್ಲಿಕ್ಕಿಲ್ಲ ಅವತ್ತು. ಹಾಗೆ ನಿಂಗೆ ಏನಾದ್ರೂ ಒಂದು ಡ್ರೀಮ್ ಇದ್ರೆ, ನನ್ನ ಮದುವೆ ಹೀಗೆ ಏನಾದ್ರೂ ಆಗ್ಬೇಕು ಅಂತ? ಚಂದ ಡೆಕೋರೇಷನ್. ಇದ್ಯಾರ ಹರ್ಷಿತಾ ಅಂತೆ. ನೀವು ಯಾಕೆ ಸೂರಜ್ ಮೇಲೆ ಫೋಕಸ್ ಮಾಡಿಲ್ಲ, ಅವರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಆಯ್ತಾ? ಇಲ್ಲಿ ನಮ್ಮ ಹುಡುಗಿ ಅವರನ್ನು ನೋಡ್ಲಿಕ್ಕೆ ಲಾಗ್ ನೋಡ್ತಾಳೆ. ಯಾರು ಮಾರೆ? ಈಗ ನನ್ನ ಮದುವೆ ಒಟ್ಟಿಗೆ ಸೂರಜ್ ಸಹ ಮದುವೆ ಆಗೋ ಪ್ಲಾನ್. ಈಸ್ ದೇವಿಕಾ ಧನರಾಜ್ ಸಿಸ್ಟರ್? ಆಫ್ ಕೋರ್ಸ್, ಧನರಾಜ್ ಓನ್ ಸಿಸ್ಟರ್ ಅಂತ ಕೇಳಿರ್ಬೇಕು ಅವರು. ಇಲ್ಲ, ನಾನು ಅಣ್ಣ ಅಕ್ಕ, ಸೌಮ್ಯ ಮತ್ತೆ ಮೊನ್ನೆ ಮಗು ಸ್ನಾನ ಮಾಡಿರೋ ಒಂದು ಡ್ರೆಸ್ ಹಾಕೊಂಡು ಬಂದ್ನಲ್ಲ, ಜಗಚಿಕ್ಕ ಹೇಳಿದ್ರೆ ಅವನು ಅಣ್ಣ, ಮತ್ತೆ ಸೌಮ್ಯ ಅಕ್ಕ, ನಾನು ಕೊನೆಯವನು. ಇವಳು ನಾನು ದೊಡ್ಡಪ್ಪನ ಮಕ್ಕಳು. ಇವಳು ನನ್ನ ಚಿಕ್ಕಪ್ಪನ ಮಗಳು. ಇವಳು ಮತ್ತು ಅವರು ಬೇರೆ ಬೇರೆ ಅಂತ ಅನ್ಕೊಂಡಿಲ್ಲ, ಸ್ವಂತ ಅಣ್ಣ ತಂಗಿಯರಾಗಿದ್ದಾರೆ. ಅದುವೇ ಒಂದು ಬ್ಯೂಟಿ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳೋದು. ಈಗ ನಂಗೆ ಸ್ವಂತ ಅಣ್ಣನವರ ಅಂತೆಲ್ಲ, ಆದ್ರೆ ನಂಗೆ 5 ಜನ ಅಣ್ಣನವರಿದ್ದಾರೆ, 4 ಜನ ಅಕ್ಕನವರಿದ್ದಾರೆ, ಮತ್ತೆ 2 ತಂಗಿಯವರಿದ್ದಾರೆ, ಅಲಾಂಗ್ ವಿತ್ ಪಿಂಕಿ, ವರ್ಷ, ಮತ್ತೆ 2 ತಮ್ಮನವರಿದ್ದಾರೆ. ಸೊ ನನಗೆ ಐ ಫೀಲ್ ಕಂಪ್ಲೀಟ್. ಯಾಕಂದ್ರೆ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಸೇಮ್. ಸೊ ಹಾಗೆ. ಸನೀತ್ ಅವರಿಗೆ ಹಾಡು ಹಾಡೋದಾದ್ರೆ ಯಾವ ಹಾಡು ಹಾಡ್ತೀರಿ? ಹೂದೋಟದಲ್ಲಿ ನಾವು ಲಾಗಲ್ಲಿ ಹೂದೋಟದಲ್ಲಿ ನೀವು ಹಾಡು ಹಾಡ್ತಿರ್ತೀವಲ್ಲ, ಅದು ಯಾಕಂದ್ರೆ ಸನೀತ್ ಅವರ ಫೇವ್ರೆಟ್ ಸಾಂಗ್. ಈಗ ಅವ್ರದ್ದು ಯಾವ ಹಾಡು, ನೀನು ಯಾವ್ದು ಹಾಡು ಹಾಡ್ತೀಯ ಅದೇ ಹಾಡ್ತೀಯ? ಹೂದುಂಬಿ ಅಂತೆ ನೀನು, ಐ ಲವ್ ಯು, ಸಾಗರಿ ಕಬರ್ಗಾರಿ ಸಾನಿಸ. ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ, ನಿನಗಿಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ಈಗ ಮಾತನಾಡದೆ ಏನನ್ನು ನೀನು ಕೂತಿರು ಕಣ್ಣಲ್ಲೇ. ಸಾಕು.
ಆಡ ನಾನು ನೀವು ಆಡಿದಕ್ಕೆ ಒಂದು ಮೂಡ್ ಕ್ರಿಯೇಟ್ ಮಾಡಿದ್ದು. ಹಾ ಹೇಳು ಅಷ್ಟೇ. ಇದು ಸನಿತ್ ಅವ್ರಿಗೆ ದೇವಿಕನ ಫೇವ್ರೆಟ್ ಸಾಂಗ್ ಯಾವುದು ಅಂತ ಗೊತ್ತಾಗಿದೆ. ಅದನ್ನು ಅವ್ರು ಹಾಡಿದ್ರು. ಅವ್ರು ಹಾಡುವಾಗ ಅದನ್ನು ನೆಕ್ಸ್ಟ್ ಲಾಗಲ್ಲಿ ನೋಡ್ತೀರಿ ನೀವು. ಈಗ ದೇವಿಕಾ ಹಾಡ್ತಾಳೆ ಅವಳ ಫೇವ್ರೆಟ್ ಸಾಂಗ್. ಅದು ನಾವು ಒಟ್ಟಿಗೆ ಆಡೋಣ. ನಂಗೆ ಲಿರಿಕ್ಸ್ ಗೊತ್ತಿರೋದು. ಅವನಿಗೆ ಅದೊಂದು ಲಿರಿಕ್ಸ್ ಗೊತ್ತಿರೋದು ಆಯ್ತಾ. ದೊಡ್ಡ ಜನ ಆಯ್ತು ನಂಗೆ ಹಾಡ್ತೀನಿ. ಹೌದು ಓಕೆ 3, 2, 1 ಸ್ಟಾರ್ಟ್. ನೀಸ ನೀ ಹಾಕಿ ಅಲ್ಲಿಂದ ನನ್ನ 3, 2, 1 ಸ್ಟಾರ್ಟ್. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲಿ ಅಡಗಿ ಇದ್ದು ನಿನ್ನ ಕಣ್ಣ ಹೊಳಪು ಉಸಿರು ತಾರಿ ಹೋಗುವ ಹಾಗೆ ಬಿಗಿದು ತಪ್ಪಿಕೊಳ್ಳೋ ನೀನು ಮತ್ತೆ ಮತ್ತೆ ನಿನ್ನುಸಿರು ನೀಡುತ್ತಾ ಉಳಿಸು ನನ್ನನು ದಾರಿಯಲ್ಲಿ. ಅಷ್ಟೇ ಗೊತ್ತಿರೋದು. ಮಾರೆ ಒಂದು ಲಿರಿಕ್ಸ್ ಅನ್ನು ಇಷ್ಟು ಚಂದ ಹೇಳಿ ವರ್ಷದಲ್ಲಿ ಧನ್ರಾಜ್ ಈ ಹಾಡನ್ನ ಫುಲ್ ಹಾಡ್ಬೇಕಾ? ಕಮೆಂಟ್ ಮಾಡಿ. ಎಲ್ಲ ನೋ ಅಂತ ಹೇಳ್ತಾರೆ. ಯಾವತ್ತು ಎಷ್ಟು ಇಷ್ಟ ಆದ್ರೆ ಸಹ ಯಾವ ಲಿರಿಕ್ಸ್ ಕೂಡ ಗೊತ್ತಿರ್ಲಿಲ್ಲ. ಅದಿದೇನೋ ಒಂದು ಲಿರಿಕ್ಸ್ ಕಲ್ತದ್ದು ಬಂತು ನನಗೆ. ಈಗ ನೀನು ಸನಿತಿಗೆ ಹಾಡು ಹಾಡಿದ್ದಿ, ಅಮ್ಮ ಅಪ್ಪನಿಗೋಸ್ಕರ ಹಾಡಾಡ್ತಾರೆ. ಕಣ್ಣಲ್ಲಿ ಹೇಳಿದ್ರಲ್ಲ ಕಣ್ಣಲ್ಲಿ ನೀನೇ ನೀನೇ ಮನಸ್ಸಲ್ಲಿ ನೀನೇ ನೀನೇ ಇದೆಯಲ್ಲೂ ನೀನೇ ನೀನೇ ನನ್ನಲ್ಲಿ ನನ್ನವೇ ನನ್ನಲ್ಲಿ ನೀವೇ ಕಾಣುವೆ. ಮುಂದೆ ಓದಿಯಲ್ಲ ಯಾರನೇ ಯಾರು ಅದ ಹೇಳಮ್ಮ. ನಿಮಗೆ ಗೊತ್ತುಂಟಲ್ಲ ಬೇರೆ ಅದೆಲ್ಲ ಇದೆ. ನೀನೇ ನೀನೇ ಅದು ಯಾರೇ ನೀನೆ ಚೆಲುವೆ ನಿನ್ನಷ್ಟಕ್ಕೆ ನೀನೇ ನನ್ನ ನಗುವೆ ಎಲ್ಲಕ್ಕಿಂತ ನಾನೇ ನನ್ನ ಚೆಲುವೆ. ಹಾಯ್ ಧನು ಸರ್, ಹೋಲ್ ಫಂಕ್ಷನ್ ಓನ್ಲಿ ಒನ್ ಸೆಂಟ್ರಲ್ ಅಟ್ರಾಕ್ಷನ್ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳುವಾಗ ಖುಷಿಯಲ್ಲಿ ಓದಿದೆ ವರ್ಷ ಅಂತ. ಯುವರ್ ಸಿಂಪ್ಲಿಸಿಟಿ ಇಸ್ ನೋ ಸೋ ನೈಸ್ ವರ್ಷ, ಗಾಡ್ ಬ್ಲೆಸ್ ಯು. SSMB ಅವರು ಕಳಿಸಿದ್ದು. ಏನು ಹೇಳ್ತೀವಿ? ಚೆನ್ನಾಗಿ ನಾನು ಬ್ಲಾಗ್ ಎಡಿಟ್ ಮಾಡಿದ್ದು ಅದಕ್ಕೂ ಒಂದು ಕ್ರೆಡಿಟ್ ಕೊ. ಸೆಂಟರ್ ಆಫ್ ಅಟ್ರಾಕ್ಷನ್ ಇವಳಿರ್ಬೇಕಾದ್ರೆ ನೀನು ಎಂತ ಸೆಂಟರ್ ಆಫ್. ಹಾಯ್ ಧನು ಸರ್, whole function only one central attraction that is one and only Varsha. Your simplicity so nice Varsha, God bless you. Thank you so much. ಧನ್ಯವಾದಗಳು ಅಷ್ಟೇ. ಥ್ಯಾಂಕ್ ಯು. ಈಗ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ ನಾನು ಮಾಡ್ತೀನಿ. ನನಗೆ ಒಂದ್ಸಲ ನಾನು ಕಮಿಟ್ ಆಗಿದ್ದೆ ಅವತ್ತು 10-11ಕ್ಕೆ. ಅದಕ್ಕೆ ಎಲ್ಲ ಬೈದಿದ್ದೀರಿ ನೀವು 10-11 ಇವಾಗ ಅದ್ದ ಅಂತೆಲ್ಲ. ಸ್ವಲ್ಪ ಎಡಿಟಿಂಗ್ ನಾನು ನಿದ್ದೆಗೆಟ್ಟೆಲ್ಲ ವಿಡಿಯೋ ಎಡಿಟ್ ಮಾಡಿಲ್ವಾ, ನಿದ್ದೆಗೆಟ್ಟು ಎಡಿಟ್ ಮಾಡಿದ್ದೀನಿ ನೈಟ್ ಕೂತು. ಯಾಕಂದರೆ ಆ ದಿನ ನಾನು ಪ್ರಾಮಿಸ್ ಮಾಡಬೇಕಾದ್ರೆ ನನಗೆ ಒಂದು ಫಂಕ್ಷನ್ ಇದೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾದ್ದು. ಆಮೇಲೆ ಫಂಕ್ಷನಿಗೆ ಹೋಗಿ ಬಂದು ನೈಟ್ ಬರೋದು ಲೇಟ್ ಆಯಿತು. ಹಾಗಾಗಿ ನಾನು ಪ್ರಾಮಿಸ್ ಮಾಡಿದ್ನಲ್ಲ ಅಂತೇಳಿ ನೈಟೆಲ್ಲ ಕೂತು ಎಡಿಟ್ ಮಾಡಿದೆ. ಬೆಳಿಗ್ಗೆ ಆಗುವಾಗ ಕಾಪಿರೈಟ್ ಇಶ್ಯೂ ಬಂತು. ಹಾಗಾಗಿ ಈ ಸಮಸ್ಯೆ ಆಗಿದ್ದು. ಇವತ್ತು ಕೂಡ ಕಾಪಿರೈಟ್ 2 ಸಲ ಕಾಪಿರೈಟ್ ಬಂದು. ಅಂದರೆ ನನ್ನ ಮ್ಯೂಸಿಕ್ ಎಲ್ಲ ತೆಗ್ದಾಕ್ತಿರ್ತೀನಿ. ಹಾಗಾಗಿ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ನಾನು ಇವಾಗ ಅಂದರೆ ನಾಳೆ ನೋಡಿ, ನಾಳೆ ಒಂದು 11:11ಕ್ಕೆ ನಿಮಗೆ ಈ ನೆಕ್ಸ್ಟ್ ಲಾಗಿದ್ದು ಪಾರ್ಟ್ 2 ವಿಡಿಯೋ ಬರುತ್ತೆ. 11 ಅಲ್ಲಿ ಹೇಳ್ಬಾರ್ದಂತೆ ಎಷ್ಟು ಸಲ ಎಡಿಟ್ ಆಗ್ಲಿಲ್ಲ ಕಾಯ್ಬೇಡಿ
ಸುಮ್ಮನೆ ಬರುದೇ ಇಲ್ಲ, ನಾಳೆ ಬರುದಿಲ್ಲ. ನಾಳೆ ಬರುತ್ತೆ ಯಾವ ಟೈಮಿಂಗ್ಸ್ ರಾತ್ರಿ ನೋಡಿ ನೀವು, ಪ್ರಾಮಿಸ್ ಹಾಕುದಿಲ್ಲ ಟೈಮಿಂಗ್ಸ್. ಬೇಡ ಬಿಡು. ಇವರದ್ದು ಎಂತ ಗೊತ್ತಿಲ್ಲ ಪ್ರಾಬ್ಲಮ್, ಇವರು ಎಡಿಟ್ ಮಾಡಿರ್ದಿಲ್ಲ, ಸುಮ್ಮನೆ ಇರ್ತಾರೆ 10 ಗಂಟೆಗೆ ಆಗ್ತಾನೆ 9 ಗಂಟೆಗೆ ಆಗ್ತಾನೆ ಅಂತ. ಅದು ರೆಡಿ ಮಾಡಿ ಹಾಕ್ಲಿಕ್ಕೆ ಸ್ಪೆಸಿಫಿಕ್ ಆಗಿ 10-11ಕ್ಕೆ ಹಾಕ್ತಾನೆ ಗೊತ್ತಿಲ್ಲ, 10-15 ಹಾಕಿರಿ ಅಂತ ಆಗ್ತದೆ ಗೊತ್ತಿಲ್ಲ. ಹೌದು ಮಾರ್ರೆ. ಈ ಜಾತಕ ನೋಡಿ, ಇದು ಈ ಟೈಮೇ ಹಾಕ್ಬೇಕಾದ್ರೆ ಅಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟು ಇವತ್ತು ಅಪ್ಲೋಡ್ ಮಾಡಿ ನಾಳೆ ಪಬ್ಲಿಕ್ ಮಾಡೋದಾದ್ರೆ ಹೇಳ್ಬೋದು ನಾಳೆ ಇಷ್ಟು ಗಂಟೆಗೆ ಆಗ್ತೇನೆ ಅಂತ. ಇದು ಎಡಿಟೇ ಆಗಿರೋದಿಲ್ಲ, ಅಲ್ಲಿಂದ ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಕಾಪಿರೈಟ್ ನೋಡಬೇಕು. ನೋಡ ಇದು ನೋಡ, ನಾಳೆ ಬೆಳಿಗ್ಗೆ ಒಂದು ಸಂಜೆ ಒಂದು. ಓಕೆ, ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ ಮಾಡಿ. ಬಾಯ್ ಬಾಯ್.